ಶ್ರೀಮಾತ್ರೆ ನಮಃ. ಈ ದಿನ ಧನುರ್ಮಾಸದಲ್ಲಿ ನಾವು ಮಾಡಬಹುದಾದಂಥ ಪೂಜೆ ಮತ್ತು ಯಾವುದಾದ್ರೂ ಅಲ್ಪ ಸಾಧನೆಗಳ ಬಗ್ಗೆ ಮಾತಾಡೋದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಸಾಮಾನ್ಯವಾಗಿ ನಾವು ಸೌರಮಾನ ರೀತ್ಯ ಮತ್ತು ಚಾಂದ್ರಮಾನ ರೀತ್ಯ ಎರಡು ರೀತಿ ಪಂಚಾಂಗಗಳನ್ನು ಅನುಸರಿಸಿ ಹಬ್ಬಗಳನ್ನು, ವ್ರತ, ಪೂಜೆ, ಅನುಷ್ಠಾನಗಳನ್ನು ಮಾಡ್ತಾ ಇರ್ತೀವಿ. ಚಾಂದ್ರಮಾನವನ್ನು ಅನುಸರಿಸಿ ಪೂಜೆ, ವ್ರತಗಳನ್ನು ಮಾಡುವವರು ಸಹ ಸೌರಮಾಸವಾದಂಥ ಧನುರ್ಮಾಸದಲ್ಲಿ ವಿಶೇಷವಾಗಿ ಪೂಜೆ, ವ್ರತಗಳು ಮತ್ತು ನಿತ್ಯ ನೈಮಿತ್ತಿಕ, ಕಾಮ್ಯ ಯಾವುದೇ ವ್ರತ ಆಗಲಿ ಅದನ್ನು ಅನುಷ್ಠಾನ ಮಾಡುವಂಥದ್ದನ್ನು ನಾವು ನೋಡ್ತಾ ಬಂದಿರ್ತೇವೆ. ಇದೇ ಡಿಸೆಂಬರ್ 16ರಂದು ಧನುರ್ ಸಂಕ್ರಮಣ ನಡೆಯಲಿದೆ. ಇದರಿಂದ ಮಕರ ಸಂಕ್ರಮಣದವರೆಗೂ ಸಹ ಧನುರ್ಮಾಸದ ವ್ಯಾಪ್ತಿ ಇರ್ತದೆ. ಧನುರ್ಮಾಸದಲ್ಲಿ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ ಅಂದರೆ ಅರುಣೋದಯ ಕಾಲದಲ್ಲಿ ಪೂಜೆ ಮಾಡಿ ಸೂರ್ಯೋದಯಕ್ಕೆ ಮುಂಚೆ ಪೂಜೆಯನ್ನು ಮುಗಿಸುವಂಥ ಒಂದು ಪರಿಪಾಠ ಇರ್ತದೆ. ಮತ್ತು ಪೂಜೆ ಆದ ನಂತರ ಪ್ರಸಾದವನ್ನು ಸ್ವೀಕಾರ ಮಾಡುವುದು. ಪ್ರಸಾದವನ್ನು ಸಹ ವಿಶೇಷವಾಗಿ ಮುದ್ಗಾನ್ನ ಅಂತ ಹೇಳ್ತೀವಿ. ಅಂದರೆ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಬೆರೆಸಿ ಬೆಲ್ಲವನ್ನು ಹಾಕಿ ಗುಡ ಮುದ್ಗಾನ್ನ, ಅಥವಾ ಅಕ್ಕಿ ಹೆಸರು ಬೇಳೆ ಜೊತೆಗೆ ಉಪ್ಪು, ಮೆಣಸು, ಜೀರಿಗೆ. ಅಂದರೆ ಈ ಧನುರ್ಮಾಸ ವಿಶೇಷವಾಗಿ ಚಳಿಗಾಲದಲ್ಲಿ ಬರೋದರಿಂದ ಈ ಒಂದು ಮಾಸದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಮತ್ತು ಕೆಲವು ಸಾಂಬಾರ ಪದಾರ್ಥಗಳನ್ನು, ಯಾವುದು ಔಷಧೀಯ ಗುಣಗಳಿರ್ತವೋ ಅಂಥದ್ದನ್ನು ದೇವರಿಗೆ ನಿವೇದಿಸಿ ನಾವು ಕೂಡ ಅದನ್ನು ಸ್ವೀಕಾರ ಮಾಡುವಂಥ ಒಂದು ಪರಿಪಾಠ ಇರ್ತದೆ. ಧನುರ್ಮಾಸದಲ್ಲಿ ವಿಷ್ಣುವನ್ನು, ಶಿವನನ್ನು, ದೇವಿಯನ್ನು, ಜೊತೆಗೆ ಮಹಾಲಕ್ಷ್ಮಿಯನ್ನು ಸಹ ವಿಶೇಷವಾಗಿ ಆರಾಧಿಸುವಂಥ ಪದ್ಧತಿ ಇರ್ತದೆ. ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅಂತ ಅಂದುಕೊಂಡವರು ಮುಖ್ಯವಾಗಿ ಮಾಡಬೇಕಾಗಿರೋದು ಅಂದರೆ ಬೆಳಗ್ಗೆ ಬೇಗ ಎದ್ದು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಆಗೋದರೊಳಗಾಗಿ ನಮ್ಮ ಪೂಜೆಯನ್ನು ಮುಗಿಸಿರಬೇಕು. ಧನುರ್ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪ್ರಾಪ್ತಿಯಾಗಿ, ಅಂದರೆ ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಒಂದು ಭದ್ರಲಕ್ಷ್ಮಿ ಸ್ತೋತ್ರ ಅನ್ನೋದನ್ನು ಪಠಿಸ್ತಾರೆ. ಅಂದರೆ ಪೂರ್ತಿ ಧನುರ್ಮಾಸ ಪೂರ್ತಿ ಮಹಾವಿಷ್ಣುವನ್ನು ಮತ್ತು ನಮ್ಮ ಇಷ್ಟು ದೇವರನ್ನು ಪೂಜೆ ಮಾಡಿ ಆದ ಮೇಲೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಮಹಾಲಕ್ಷ್ಮಿಯ ಚಿತ್ರಪಟವನ್ನು ಅಥವಾ ಒಂದು ಹೆಬ್ಬರಳ ಗಾತ್ರದ ಮಹಾಲಕ್ಷ್ಮಿಯ ವಿಗ್ರಹವನ್ನು ಇಟ್ಟುಕೊಂಡು ಲಕ್ಷ್ಮಿಯ ದಿವ್ಯನಾಮಗಳಿಂದ ಆಕೆಗೆ ಕುಂಕುಮದಿಂದಾಗಲಿ ಅಥವಾ ಪುಷ್ಪದಿಂದಾಗಲಿ ಅರ್ಚನೆ ಮಾಡುವಂತಹ ಒಂದು ಪರಿಪಾಠ ಇರ್ತದೆ. ಭದ್ರಲಕ್ಷ್ಮಿ ಸ್ತೋತ್ರವನ್ನು ನಾನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಮೃತೋದ್ಭವ ತೃತೀಯಂ ಕಮಲಾ ಪ್ರೋಕ್ತ ಚತುರ್ಥಂ ಲೋಕಸುಂದರಿ ಪಂಚಮಂ ವಿಷ್ಣುಪತ್ನೀತಿ ಷಷ್ಠಂ ಶ್ರೀ ವೈಷ್ಣವೀ ಚ ಸಪ್ತಮಂ ತು ವರಾರೋಹ ಅಷ್ಟಮಂ ಹರಿವಲ್ಲಭ ನವಮಂ ಶಾಂಘ್ರಣಿ ಪ್ರೋಕ್ತ ದಶಮಂ ದೇವದೇವಿಕಾ ಏಕಾದಶಂ ಮಹಾಲಕ್ಷ್ಮಿ ದ್ವಾದಶಂ ಲೋಕಸುಂದರಿ ಶ್ರೀ ಪದ್ಮಾ ಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀ ತ್ರಿಕೋಣೇಶ್ವರಿ ಮಾ ಕ್ಷೀರಾಬ್ಧಿತನಯ ಅರವಿಂದ ಜನನಿ ವಿದ್ಯಾ ಸರೋಜಾತ್ಮಿಕ ಸರ್ವಾಭೀಷ್ಟಫಲ ಪ್ರದೇತಿ ಸತತಂ ನಾಮಾನಿ ಯೇ ದ್ವಾದಶ ಪ್ರಾತಃ ಶುದ್ಧತರಾ ಪಠಂತೆ ಸತತಂ ಸರ್ವನ್ ಲಭಂತೆ ಶುಭಾನ್ ಭದ್ರಲಕ್ಷ್ಮೀ ಸ್ತವೇನ್ನಿತ್ಯಂ ಪುಣ್ಯಮೇತತ್ ಶುಭಾವಹಂ ಕಾಲೇ ಸ್ನಾತಾಪಕಾವೇರ್ಯಾಂ ಜಪಶ್ರೀ ವೃಕ್ಷ ಸನ್ನಿಧೌ ಅಂತ. ಅಂದರೆ ಲಕ್ಷ್ಮೀಕಾರಕವಾದಂಥ ಶ್ರೀವೃಕ್ಷ ಅಂದರೆ ಬಿಲ್ವಪತ್ರೆಯ ಮರ. ಬಿಲ್ವಪತ್ರ ಮರದ ಕೆಳಗೆ ಈ ಒಂದು ಸ್ತೋತ್ರವನ್ನು ಪಠಿಸೋದ್ರಿಂದ ವಿಶೇಷ ಫಲ ಅಂತ ಹೇಳ್ತಾರೆ. ಅನುಸಂಧಾನ ಮಾಡಿಕೊಂಡು ನಮ್ಮ ಮನೆಯ ದೇವರ ಮನೆಯಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಸನ್ನಿಧಾನದಲ್ಲಿ ಈ ಸ್ತೋತ್ರವನ್ನು ಪಠಣೆ ಮಾಡಿ ಈ ದಿವ್ಯ ನಾಮಗಳಿಂದ ಲಕ್ಷ್ಮೀ ದೇವಿಯಗೆ ಕುಂಕುಮದಿಂದ ಅರ್ಚನೆ ಮಾಡಿ ಶ್ರೀಹರಿಗೂ ಮತ್ತು ಮಹಾಲಕ್ಷ್ಮಿಗೂ ಮುದ್ಗಾನ್ನ ಅಂದರೆ ಪೊಂಗಲನ್ನು, ಸಿಹಿ ಪೊಂಗಲಾಗಲಿ ಅಥವಾ ಖಾರ ಪೊಂಗಲಾಗಲಿ ಅದನ್ನು ನಿವೇದನೆ ಮಾಡೋದರಿಂದ ನಮ್ಮ ಇಷ್ಟ ಕಾಮ್ಯಾರ್ಥಗಳು ಸಿದ್ಧಿ ಆಗ್ತವೆ ಅಂತ ನಂಬಿಕೆ. ನಿತ್ಯವೂ ನಮಗೆ ಸ್ತೋತ್ರವನ್ನು ಹೇಳಿಕೊಂಡಾದ್ಮೇಲೆ ಪೊಂಗಲ್ ನಿವೇದನೆ ಮಾಡಲು ಆಗದೇ ಇದ್ದಲ್ಲಿ ಶುಕ್ರವಾರಗಳಲ್ಲಿ, ದ್ವಾದಶಿ ತಿಥಿಯಲ್ಲಿ, ಪೌರ್ಣಿಮೆ ಇತ್ಯಾದಿ ವಿಶೇಷ ಪರ್ವಕಾಲಗಳಲ್ಲಿ ಅಥವಾ ಯಾವತ್ತು ನಮಗೆ ಅನುಕೂಲ ಇರ್ತದೋ ಆ ದಿನಗಳಂದು ನಾವು ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲನ್ನು ಮಾಡಿ ನಿವೇದನೆಯನ್ನು ಮಾಡಬಹುದು. ಆದರೆ ಈ ಭದ್ರಲಕ್ಷ್ಮಿ ಸ್ತೋತ್ರದ ಪಾರಾಯಣ ಮತ್ತು ದಿವ್ಯನಾಮಗಳಿಂದ ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಧನುರ್ಮಾಸ ಪರ್ಯಂತ ಮಾಡೋದರಿಂದ ಭದ್ರಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗ್ತದೆ. ಈ ಒಂದು ಪರ್ವದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಆಕೆಯ ಅನುಗ್ರಹವನ್ನು ಪಡೆಯೋಣ. ಆಕೆಯ ಕಾರುಣ್ಯಕ್ಕೆ ನಾವು ಸಂಪೂರ್ಣವಾಗಿ ಪಾತ್ರರಾಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೆ ನಮಃ.